ನಮಸ್ಕಾರ ಸಾವ್ಕಾರ. ನಮಸ್ಕಾರ ರೀ. ನಿಮ್ದು ಯಾವ ಸಾವ್ಕಾರ? ಇದು ಹತ್ತನೇ ತಾಲೂಕು ಕಕ್ಮರಿ ಗ್ರಾಮ ರೀ. ನಿಮ್ಮ ಹೆಸರು ರೀ? ಗಿರ್ಮಲ್ಲ ಬಸಪ್ಪ ಬಾಳಿಕಾಯಿ ರೀ. ಎಷ್ಟು ವರ್ಷದ ಇದಾಗ ದಾಳಿಂಬೆ ಬಸ್ಲಾಗೈತಿ? ದಾಳಂಬ್ರಿ ಫಸ್ಟ್ ಇದೇ ವರ್ಷ ಹಚ್ಚಿದ್ರಿ ರೀ. ಇದೇ ವರ್ಷ ಹಚ್ಚಿರೇನ್ರಿ? ಆ ಸಲ ಹಚ್ಚಿದ್ರಿ, ಹಚ್ಚಿ ಒಂದು 6 ತಿಂಗಳು ಆಗಿತ್ತು ರೀ. ಎಷ್ಟು ಗಿಡ ಅದಾವ್ರಿ ಕಾಕಾರೆ? ಇವು 2000 ಗಿಡ ಅದಾವ ರೀ. 2000 ಏನ್ರಿ? ಸಾವ್ಕಾರ ಎಷ್ಟು ದಿನಕ್ಕೊಮ್ಮೆ ಬರ್ತಾರೆ ಮಿಸ್ತ್ರಿ ಅವ್ರು? ಅವ್ರು 8-10 ದಿವ್ಸಕ್ಕೊಮ್ಮೆ ಬರ್ತಾರೆ ರೀ. 8-10 ದಿನಕ್ಕೊಮ್ಮೆ ಬರ್ತಾರೇನ್ರಿ? ಹ್ಞೂ ರೀ. 8-10 ದಿವ್ಸಕ್ಕೊಮ್ಮೆ ಬರ್ತಾರು. ಭಾಳ ಶಾಣ್ಯಾರದಾರ ರೀ. ಅವ್ರ ಮಾರ್ಗದರ್ಶನಾಗ ಯಾವ ರೈತರು ಹೋದ್ರು ಅವ್ರು ಹೇಳಿದಂಗೆ ಜರ್ ಮಾಡಿದ್ರೆ 10 ತಿಂಗಳು ನಾವು ಗಿಡ ಹಚ್ಚಿ 10 ತಿಂಗಳಾತ್ರಿ. 10 ತಿಂಗಳಾತು. ಮೊದಲು ಒಂದು 2 ತಿಂಗಳು ನೀರು ಕಡ್ದೆವು. ಬರೀ ಬೆಳೆಸೋದ 6 ತಿಂಗಳು. 6 ತಿಂಗಳ ಗಿಡಕ್ಕೆ 2 ತಿಂಗಳು ರೆಸ್ಟ್ ಕೊಟ್ಟು ಅದನ್ನ ಇತ್ರಲ್ಲಿ ಹೊಡೆದ ಈ ಕೈ ಹಿಡಿನು ಅಂತ ಅವ್ರು ಸರ್ ಹೇಳೋಣ, ಇದನ್ನು ಕೈ ಹಿಡಿದು ನೋಡ್ರಿ ಮುಂದಿನ ವರ್ಷ ಹಿಡಿನು ಅಂತ ನಾವು ಅಂದೀವು. ಇಲ್ರಿ ಕಾಯಿ ಆಗ್ತೈತಿ ಮಸ್ತ್ ಗಿಡಕ್ಕೆ 10ರಿಂದ 15ರಿಂದ 20 ಕಿಲೋ ತನಕ ಕಾಯಿ ಕುಂಡ್ರಿ ಬೆಳೆಸ್ರಿ ನಿಮ್ಮ ನೆಲಕ್ಕೆ. ಮತ್ತು ನೀವು ಮಾಡುವಂಥ ರೈತರು ಇದೀನಿ, ನಿಮಗೆ ಮಾಡಿ ಕೊಡ್ತೀನಿ ಅಂತ ಅವ್ರ ಮಾರ್ಗದರ್ಶನ ಕೊಟ್ರಿ. ಅವ್ರ ಮಾರ್ಗದರ್ಶನ ಪ್ರಕಾರ ನಾವು ಇದನ್ನ ಮಾಡಿದೀವಿ ರೀ. ಈ ಟೆಳಿಕಿನಾಗ ಪಡ ಹಿಡಿದು ನಾವು ರಗಡ ರೈತರು ನೋಡಿದೀವಿ ರೀ, ಎಲ್ಲಿ ಯಾರು ಮಾಡಿಲ್ರಿ. ಇದೊಂದು ಅವ್ರದ್ದು ಹೊಸ ಮಾದರಿ ಅನ್ನೋದ್ರ ಅವ್ರ ಮಾತು ಅವ್ರ ಮಾರಸರಿಂದಾಗ ಇದೊಂದು ಹೊಸ ಮಾದರಿ ಅವ್ರು ಮಾಡಿ ತೋರಿಸ್ಯಾರ ಇದನ್ನ. ಈಗ ಯಾರಂತೆ ಎಲ್ಲಾ ರೈತರು ಮಾಡ್ಕೊಂಡ್ರ ಅವ್ರ ಮಾರ್ಗದರ್ಶನದಾಗ ಬೇಕಾದ ಬಂಗಾರ ಬೆಳಿಬಹುದು ನೋಡ್ರಿ. ಈ ಗಿಡಕ್ಕೆ ಕಾಯಿ ಆಡ್ಸೋಟಾಗ ಸಾವ್ಕಾರ? ಅವ್ ಗಿಡಕ್ಕೆ ಮಸ್ತ್ 150 ತನಕ ಕಾಯಿ ಇದಾವ್ರಿ ಸರ್. ಅವರು ನಾಳೆಗೆ ಬರೋರ್ದಾರ್ರಿ ಸರ್. ನಾಳೆಗೆ ಬಂದ ಕಿಸಿಂದ 50ರಿಂದ 60 ಕಾಯಿ ಹಿಡುನು 300ದಿಂದ 500 ಗ್ರಾಮ್ ತನಕ ಕಾಯಿ ಮಾಡೋನು ಅಂತ ಅವ್ರು ಸರ್ ಹೇಳ್ಯಾರ್ರಿ. 500 ಗ್ರಾಮ್ ಕಾಯಿ ಮಾಡಿ ಬಿಡೋನು ಇದನ್ನ ಮಾಡೋದು ಸರ್ ಹೇಳ್ಯಾರ್ರಿ. ಅವರು ನಾಳೆಗೆ ಬರ್ತಾನೆ ಅಂದಾರ್ರಿ. ಇದು ಮ್ಯಾಲ ಇವತ್ತ ಹೋಗಿ ಕಿಸಿನ ಮ್ಯಾಲ ಸಡ್ನೈಟ್ ಅರ್ಬಿನೂ ತಂದಿದೀವ್ರಿ. ನಾಳೆ ನಾಡ್ದ ಆಳ ಹಚ್ಕಿಸಿನೆಲ್ಲ ಮ್ಯಾಲ ನೆಲ ಮಾಡೋದೈತ್ರಿ. ಸಾವ್ಕಾರ ಇದಕ್ಕೆ ಗಿಡಕ್ಕೆ ಮತ್ತು ಕಾಯಿಗೆ ಅದು ಏನು ರೋಗ ಅದು ಕ್ಯಾರ ಅಟ್ಯಾಕ ಮತ್ತು ಯಾವ್ದು ಅಟ್ಯಾಕ್ ಬಂದೈತೆ ಸಾವ್ಕಾರ? ಈಗ ಮಾತ್ರ ಏನೂ ಮಾಡಿ ಬಿದ್ದಿಲ್ರಿ. ನಾವು ರೈತರು ಪಡ್ಕೊಂಡು ಹೋಗಿ ಕಿಸಿಂದ ಒಂದು 100 ಮಂದಿ ರೈತರು ನೋಡ್ಕೊಂಡ್ ಬಂದಿದ್ವಿ. ನಾವು ಸುತ್ತಮುತ್ತ ಹಳ್ಳಿ ಅಲ್ಲ, ಈ ಕಡೆ ಮುತ್ತಂಡಿ ಹಿಡ್ದ ಕಡೆ ಜತ್ತಿ ಹಿಡ್ದ ಕಡೆ ಕೊಟ್ಲಿ ಬಾಬಾನಗರ ಕಲಮಡಿ ಹಿಡ್ದು ಎಲ್ಲ ಕಡೆ ತಿರ್ಗಾಡಿದ್ವಿ. ಆದ್ರೆ ಎಲ್ಲಾ ಕೆರೆಗಳಿಗೆ ಹೊಂಟು ಆಲೋಚನೆ ಮಾಡಿದವ್ರಿಗೆ ಕ್ಯಾರ ರೋಗ ಐತಿ. ನಮ್ ಪಡ್ದಾಗ ಮಾತ್ರ ಅವ್ರ ಧ್ಯಾನೇಶ್ವರ್ ಕರಂಡಿ ಅವರ ಡಾಕ್ಟರ್ ಸರ್ ಅವ್ರು ಏನ್ ಹೇಳ್ಯಾರಲ್ಲ ಆ ಮಾರ್ಗದರ್ಶಿ ಒಳಗ ನಾವು ಹೊಡಿದೀವಿ. ಒಂದು ಕೂದಲು ಕೊಂಕ್ ಸಹಿತ ಆಗಿಲ್ಲ. ನಮ್ ಹೊಲದಾಗ ಕ್ಯಾರ್ ಅನ್ನೋದಾಗ ಗೊತ್ತಿಲ್ಲ.